ನಮಸ್ಕಾರ. ಇವತ್ತು ಸಹ ನಾನು ಸೇಮ್ ರೂಟೀನ್ ಫಾಲೋ ಮಾಡ್ತಾ ಬೆಳಗ್ಗೆ 3 o'clock ಎದ್ದೆ, ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ, ಯೋಗ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಬಂದು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿದೆ. ನಿನ್ನೆ ನಾನು AIML ಕೋರ್ಸ್ ಬೇಸಿಕ್ಸ್ ಹಾಗೂ ಓವರಾಲ್ ಕೋರ್ಸ್ ರೋಡ್ ಮ್ಯಾಪ್ ಮತ್ತು ಪೈಥಾನ್ ಹಾಗೂ ವಿಜುವಲ್ ಕೋರ್ಸ್ನ ಇನ್ಸ್ಟಾಲ್ ಮಾಡಿದ್ದೆ. ನಾನು ಒಬ್ಬ ಆರ್ಟಿಸ್ಟ್, ನಾನು ಒಬ್ಬ ಆರ್ಟ್ ಸ್ಟೂಡೆಂಟ್. ಸೊ ಪ್ರೋಗ್ರಾಮಿಂಗ್ ಎಲ್ಲ ತುಂಬ ಹೊಸದು ನನಗೆ. ನಾನು ಇಲ್ಲಿವರೆಗೂ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತಿಲ್ಲ. ಪೈಥಾನ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆದರೆ ಕನ್ಸಿಸ್ಟೆಂಟ್ ಆಗಿ ಕಲಿತಾ ಹೋಗ್ತೀನಿ, ಖಂಡಿತ ಕಲಿಬೋದು ಅನ್ನೋ ನಂಬಿಕೆ ಇದೆ. ಯಾವುದೇ ಕೋಡ್ ಅಥವಾ ಪ್ರೋಗ್ರಾಮ್ ಬರೆದಾಗ ಅದನ್ನ ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಂಟ್ ಅಂತ ಒಂದು ಇನ್ಬಿಲ್ಟ್ ಫಂಕ್ಷನ್ ಇರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಸೊ ನಾನು ಮೊದಲು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಪ್ರಿಂಟ್ ಅಂತ ಬರೆದು ಡಬಲ್ ಪ್ಯಾರಂಥೆಸಿಸ್ ಅಲ್ಲಿ ಡಬಲ್ ಕೋಟ್ ಹಾಕಿ ಝನ್ ಬಾಯ್ ಶ್ರೀಕಾಂತ್ ಅಂತ ಬರೆದ್ರೆ ಇಲ್ಲಿ ಈ ಫೈಲ್ನ ರನ್ ಮಾಡೋ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಝನ್ ಬೈ ಶ್ರೀಕಾಂತ್ ಅಂತ ಪ್ರಿಂಟ್ ಆಗಿ ಬಂತು. ಫಾರ್ ಎಕ್ಸಾಂಪಲ್ ಝನ್ ಬೈ ಶ್ರೀಕಾಂತ್ ನೆಕ್ಸ್ಟ್ ಲೈನಲ್ಲಿ ಬರಬೇಕು ಅನ್ನೋದಾದರೆ ನಾವು \n ಅಂತ ಟೈಪ್ ಮಾಡಿದರೆ ಅದು ಕೆಳಗಡೆ ಬರುತ್ತೆ. ಝನ್ ಬೈ ಶ್ರೀಕಾಂತ್, ಶ್ರೀಕಾಂತ್ ಸೆಕೆಂಡ್ ಲೈನಲ್ಲಿದೆ. ಸೊ ನಾನು AIML ಕೋರ್ಸ್ ರೋಡ್ ಮ್ಯಾಪ್ನ ಕ್ರಿಯೇಟ್ ಮಾಡಿ ನೋಷನಲ್ಲಿ ಆ್ಯಡ್ ಮಾಡಿದ್ದೀನಿ. ಇವಾಗ ಪೈಥಾನ್ ಅನ್ನೋದನ್ನ ಓಪನ್ ಮಾಡಿ ಇದರೊಳಗಡೆ ಅವರ ಫಸ್ಟ್ ಪ್ರೋಗ್ರಾಮ್ನ ನಾವು ಕಂಪ್ಲೀಟ್ ಮಾಡಿದ್ವಿ, ಹಾಗಾಗಿ ಡನ್ ಅಂತ ಮಾರ್ಕ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಇರೋದು ವೇರಿಯಬಲ್ಸ್ ಇನ್ ಪೈಥಾನ್ ಇನ್ ಪ್ರೋಗ್ರೆಸ್. ನಾನು ChatGPT ಹತ್ರ ವಾಟ್ ಈಸ್ ವೇರಿಯಬಲ್ ಇನ್ ಪೈಥಾನ್ ಅಂತ ಕೇಳಿದೆ. ChatGPT ಹೇಳ್ತಾ ಇದೆ ವೇರಿಯಬಲ್ ಈಸ್ ಅ ಕಂಟೈನರ್ ಫಾರ್ ಡೇಟಾ ದಟ್ ಯು ಕ್ಯಾನ್ ಯೂಸ್ ಅಂಡ್ ಚೇಂಜ್ ಇನ್ ಯುವರ್ ಪ್ರೋಗ್ರಾಮ್. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನನ್ನ ಹತ್ರ ಒಂದು ಜಾರ್ ಇದೆ, ಈ ಜಾರಲ್ಲಿ ನೀರು, ಉಪ್ಪು, ಲೆಮನ್ ಇದೆ ಅನ್ಕೊಳ್ಳಿ. ನಾವು ನೀರು ಕೊಡು, ಉಪ್ಪು ಕೊಡು, ಲೆಮನ್ ಕೊಡು ಅಂತ ಕೇಳಲ್ಲ, ಡೈರೆಕ್ಟ್ ಜಾರ್ ಕೊಡು ಅಂತೀವಿ. ಅದೇ ರೀತಿ ಇಟ್ಸ್ ಅ ಕೈಂಡ್ ಆಫ್ ಗ್ರೂಪಿಂಗ್ ಅಂತ ಅರ್ಥ ಆಯ್ತು. ಸೊ ಇದರಲ್ಲಿ 4 ಟೈಪ್ ಆಫ್ ಮೇಜರ್ ವೇರಿಯಬಲ್ಸ್ ಇದೆ. ಅದೇ ಇಂಟೀಜರ್, ಫ್ಲೋಟ್, ಬುಲಿಯನ್ ಮತ್ತು ಸ್ಟ್ರಿಂಗ್. ಸೊ ಇಂಟೀಜರ್ ಅಂದರೆ ಎಲ್ಲ ನಂಬರ್ಸ್ನ ಇಂಟೀಜರ್ ಅಂತಾರೆ ವಿತೌಟ್ ಅ ಡೆಸಿಮಲ್ ಪಾಯಿಂಟ್. ಇಫ್ ಇಟ್ ಹ್ಯಾಸ್ ಅ ಡೆಸಿಮಲ್ ಪಾಯಿಂಟ್ ಅದನ್ನು ಫ್ಲೋಟ್ ಅಂತಾರೆ. ಯಾವುದೇ ಸ್ಟೇಟ್ಮೆಂಟಲ್ಲಿ ಎಸ್ ಆರ್ ನೋ ಅಂದರೆ ಟ್ರೂ ಅಥವಾ ಫಾಲ್ಸ್ ಇದ್ದರೆ ಅದನ್ನು ಬುಲಿಯನ್ ವೇರಿಯಬಲ್ ಅಂತಾರೆ. ಸೊ ಕೊನೆಯದಾಗಿ ಸ್ಟ್ರಿಂಗ್, ಯಾವುದೇ ಲೆಟರ್ಸ್ ಸ್ಮಾಲ್ ಆರ್ ಬಿಗ್ ಅದನ್ನು ಸ್ಟ್ರಿಂಗ್ ಅಂತ ಕರೀತಾರೆ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ನೇಮ್ ಈಸ್ ಈಕ್ವಲ್ ಟು ಡಬಲ್ ಕೋಟಲ್ಲಿ ಶ್ರೀಕಾಂತ್, ಏಜ್ ಈಸ್ ಈಕ್ವಲ್ ಟು 35, ಹೈಟ್ ಈಸ್ ಈಕ್ವಲ್ ಟು 5.8. ಇದನ್ನು ಪ್ರಿಂಟ್ ಮಾಡೋದಾದರೆ ಪ್ರಿಂಟ್ ಡಬಲ್ ಪ್ಯಾರಂಥೆಸಿಸ್ ನೇಮ್ ಕಾಮಾ ಏಜ್ ಕಾಮಾ ಹೈಟ್. ಇದನ್ನು ರನ್ ಮಾಡಿದರೆ ಇವಾಗ ನಮಗೆ ನೇಮ್, ಏಜ್, ಹೈಟ್ 3 ಸಿಗುತ್ತೆ. ವೇರಿಯಬಲ್ಸ್ ಕ್ಯಾನ್ ಬಿ ಅಪ್ಡೇಟೆಡ್ ಅಂದರೆ ವೇರಿಯಬಲ್ಸ್ನ ನಾವು ರೀಪ್ಲೇಸ್ ಮಾಡ್ಬೋದು. ಇವಾಗ ಸ್ಕೋರ್ ಅನ್ನೋ ವ್ಯಾಲ್ಯೂ 10 ಇದ್ದರೆ ಅದನ್ನು ಪ್ರೋಗ್ರಾಮಿಂಗ್ ಬರಿತಾ ಸ್ಕೋರ್ 15 ಅಂತ ಮಾಡಿದರೆ ಆ ಸ್ಕೋರ್ ವ್ಯಾಲ್ಯೂ ಅಲ್ಲಿ 10 ರಿಪ್ಲೇಸ್ ಆಗಿ 15 ಆಗುತ್ತೆ. ಸೊ ಈ ಎಲ್ಲ ವೇರಿಯಬಲ್ಸ್ನ ಐಡೆಂಟಿಫೈಯರ್ ಅಂತಾರೆ. ಹಾಗಾಗಿ ಇದನ್ನ ಲೆಟರ್ಸ್, ನಂಬರ್ಸ್ ಮತ್ತು ಅಂಡರ್ಸ್ಕೋರ್ ಮಾತ್ರನೇ ಯೂಸ್ ಮಾಡ್ಬೋದು. ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅಂಡರ್ಸ್ಕೋರ್. ಹಾಗಂದ್ರೆ ನಂಬರ್ ಇಂದ ಸ್ಟಾರ್ಟ್ ಮಾಡಬಾರ್ದು. ವಾಟ್ ಈಸ್ ನಾಟ್ ಅಲೌಡ್ ಸ್ಟಾರ್ಟಿಂಗ್ ವಿತ್ ಅ ನಂಬರ್, ಯೂಸಿಂಗ್ ಸ್ಪೇಸ್, ಯೂಸಿಂಗ್ ಪೈಥಾನ್ ವರ್ಡ್ಸ್ ಇಫ್ ಫಾರ್ ಕ್ಲಾಸ್ ಎಕ್ಸೆಟ್ರಾ. ಯಾಕಂದ್ರೆ ಇದು ಎಲ್ಲ ರಿಸರ್ವ್ ವರ್ಡ್ಸ್. ಪೈಥಾನ್ ನಲ್ಲಿ ಈ ವರ್ಡ್ಸ್ ಎಲ್ಲ ರಿಸರ್ವ್ ಆಗಿರುತ್ತೆ. ಹಾಗಾಗಿ ಈ ವರ್ಡ್ಸ್ ಇಂದ ನಾವು ಯಾವುದೇ ವೇರಿಯಬಲ್ನ ಕ್ರಿಯೇಟ್ ಮಾಡಬಾರ್ದು. ದಿಸ್ ಈಸ್ ವ್ಯಾಲಿಡ್, ದಿಸ್ ಈಸ್ ವ್ಯಾಲಿಡ್ ಅಂಡ್ ದಿಸ್ ಈಸ್ ನಾಟ್ ವ್ಯಾಲಿಡ್ ಬಿಕಾಸ್ ನಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗೂ ದಿಸ್ ಈಸ್ ಆಲ್ಸೋ ನಾಟ್ ವ್ಯಾಲಿಡ್ ಬಿಕಾಸ್ ಸ್ಪೇಸ್ ಇದೆ. ಸೊ ಇವತ್ತು ನಾನು ವೇರಿಯಬಲ್ ಅಂದ್ರೆ ಏನು ಅಂತ ಕಲಿತೆ. ಟ್ರ್ಯಾಕರ್ ಅಲ್ಲಿ ಹೋಗಿ ಇವತ್ತು ಸಹ ವೇರಿಯಬಲ್ ನ ಡನ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ಡೇಟಾ ಟೈಪ್ಸ್ ಇನ್ ಪೈಥಾನ್ ನೋಡ್ತೀನಿ. ಇವತ್ತು ಜಿಮ್ಮಲ್ಲಿ ಹ್ಯಾಮ್ಸ್ಟ್ರಿಂಗ್ಸ್ ವರ್ಕೌಟ್ ಮಾಡಿದೆ. ಇವಾಗ ಟೈಮು 8:15 ಆಗಿದೆ. ನಾನು ತ್ರಾಟಕ್ ಮೆಡಿಟೇಷನ್ ಮಾಡಿ ಮಲಗ್ತೀನಿ. ನಾಳೆ ನನಗೆ ಈಶಾ ಫೌಂಡೇಶನಿಂದ ಇನ್ವೈಟ್ ಬಂದಿದೆ. ಈಶಾ ಫೌಂಡೇಶನಿಗೆ ಹೋಗ್ಬೇಕಾ ಅಥವಾ ನನಗೆ ಅಕ್ಕನೂ ಊರಿಗೆ ಕರೀತಿದ್ದಾಳೆ, ಅಲ್ಲಿಗೆ ಹೋಗ್ಬೇಕಾ ಸ್ವಲ್ಪ ಕನ್ಫ್ಯೂಸ್ಡ್ ಇದ್ದೀನಿ. ಅದನ್ನು ನಾಳೆ ಡಿಸೈಡ್ ಮಾಡ್ತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.